ಕರ್ನಾಟಕದ ಕರಾವಳಿಯಲ್ಲಿ ಒಂದು ಜಾಗ ಇದೆ. ಅಲ್ಲಿ ಸಮಯ ಎರಡು ಬೇರೆ ಬೇರೆ ಲೋಕಗಳಲ್ಲಿ ಸಾಗುತ್ತೆ ಅನ್ನೋ ಹಾಗೆ ಭಾಸವಾಗುತ್ತೆ. ಒಂದ್ ಕಡೆ ಕೇಳಿಸೋದು ಪುರಾತನ ದೇವಸ್ಥಾನದ ಗಂಟೆಗಳನ್ನಾದ, ಇನ್ನೊಂದ್ ಕಡೆ ಕಿವಿಗೆ ರಾಚೋದು ಸಮುದ್ರದ ಅಲೆಗಳ ಸಂಗೀತ. ಹೌದು, ಇದುವೇ ಗೋಕರ್ಣ. ಎರಡು ಪ್ರಪಂಚಗಳು ಒಂದಾಗೋ ಅದ್ಭುತ ಸಂಗಮ. ಹಾಗಾದ್ರೆ ಗೋಕರ್ಣ ಅಂದ್ರೆ ಏನು? ಅದರ ನಿಜವಾದ ಗುರುತು ಯಾವುದು? ಇದೊಂದು ಪವಿತ್ರವಾದ ಯಾತ್ರಾಸ್ಥಳನಾ ಅಥವಾ ಚಿಂತೆಗಳನ್ನೆಲ್ಲ ಮರೆತು ಬೀಚ್ನಲ್ಲಿ ಆರಾಮಾಗಿ ಕಾಲ ಕಳೆಯೋಕೆ ಹೇಳಿ ಮಾಡಿಸಿದ ಜಾಗನಾ? ಬಹುಶಃ ಈ ಪ್ರಶ್ನೆಯಲ್ಲೇ ಇದೆ ಗೋಕರ್ಣದ ನಿಜವಾದ ಸೌಂದರ್ಯ. ಇಲ್ಲಿ ಒಂದು ಸರಿ ಇನ್ನೊಂದು ತಪ್ಪು ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ಗೋಕರ್ಣದಲ್ಲಿ ಉತ್ತರ ಎರಡೂ ಹೌದು. ಇಲ್ಲಿ ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ಸೌಂದರ್ಯ ಬೇರ್ಬೇರೆ ಅಲ್ಲವೇ ಅಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅದಕ್ಕೆ ಅಲ್ವಾ ಇದು ಭಕ್ತರನ್ನ ಮತ್ತು ಪ್ರವಾಸಿಗರನ್ನ ಇಬ್ಬರನ್ನೂ ಒಂದೇ ರೀತಿ ತನ್ನತ್ತ ಸೆಳೆಯೋದು. ಸರಿ, ಹಾಗಾದ್ರೆ ಮೊದಲು ನಾವು ಗೋಕರ್ಣದ ಆತ್ಮವನ್ನೇ ಹುಡುಕಿ ಹೊರಡೋಣ. ಅಂದ್ರೆ ಶತಮಾನಗಳಿಂದ ಅಚಲವಾಗಿ ನಿಂತಿರುವ ಅದರ ಪವಿತ್ರ ಇತಿಹಾಸದೊಳಗೆ ಒಂದು ಸುತ್ತು ಹಾಕಿ ಬರೋಣ. ಗೋಕರ್ಣಕ್ಕೆ ಕೇವಲ ಧಾರ್ಮಿಕ ಮಹತ್ವ ಇದೆ ಅಷ್ಟೇ ಅಲ್ಲ, ಅದಕ್ಕೊಂದು ದೊಡ್ಡ ಗೌರವದ ಸ್ಥಾನನೂ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಕಾಶಿಗೆ ಎಷ್ಟು ಪವಿತ್ರತೆ ಇದೆಯೋ ಅಷ್ಟೇ ಪಾವಿತ್ರತೆ ಈ ಸ್ಥಳಕ್ಕೂ ಇದೆ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕಾಗಿಯೇ ಇದನ್ನ ದಕ್ಷಿಣದ ಕಾಶಿ ಅಂತಾನೇ ಕರೆಯೋದು. ಈ ಇಡೀ ಆಧ್ಯಾತ್ಮಿಕ ಜಗತ್ತಿನ ಹೃದಯ ಭಾಗ ಅಂದ್ರೆ ಅದು ಮಹಾಬಲೇಶ್ವರ ದೇವಸ್ಥಾನ. ನೋಡೋಕೆ ಸುಂದರವಾದ ಕ್ಲಾಸಿಕ್ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ. ಈ ದೇವಸ್ಥಾನವೇ ಗೋಕರ್ಣದ ನಂಬಿಕೆಯ ಕೇಂದ್ರಬಿಂದು ಅಂತ ಹೇಳ್ಬಹುದು. ಆದರೆ ಈ ದೇವಸ್ಥಾನದ ನಿಜವಾದ ಮಹತ್ವ ಇರೋದು ಅದರ ಒಳಗಿರುವ ಆತ್ಮಲಿಂಗದಲ್ಲಿ. ಹೌದು, ಪುರಾಣಗಳ ಪ್ರಕಾರ ಈ ಆತ್ಮಲಿಂಗವನ್ನ ಸ್ವತಃ ರಾವಣನೇ ಇಲ್ಲಿ ತಂದು ಸ್ಥಾಪಿಸಿದ್ದು ಅಂತ ನಂಬಲಾಗುತ್ತೆ. ಈ ಒಂದು ನಂಬಿಕೆ ಗೋಕರ್ಣವನ್ನ ನೇರವಾಗಿ ರಾಮಾಯಣದ ಮಹಾಕಾವ್ಯದೊಂದಿಗೆ ಜೋಡಿಸಿಬಿಡುತ್ತೆ. ಇಲ್ಲಿಗೆ ಬರೋ ಯಾತ್ರಿಕರು ಒಂದು ಸಂಪ್ರದಾಯವನ್ನ ಪಾಲಿಸ್ತಾರೆ. ಅದು ತುಂಬಾನೇ ವಿಶೇಷ. ಮೊದಲು ಮಾಡ್ಬೇಕಾಗಿರೋದು ಅರಬ್ಬಿ ಸಮುದ್ರದಲ್ಲಿ ಒಂದು ಪವಿತ್ರ ಸ್ನಾನ, ಆಮೇಲೆ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ, ಕೊನೆಯದಾಗಿ ಮಹಾಬಲೇಶ್ವರನ ದರ್ಶನ. ಪ್ರಕೃತಿ ಮತ್ತು ದೈವ ಎರಡನ್ನೂ ಬೆಸೆಯುವಂತಹ ಎಂಥ ಸುಂದರವಾದ ಆಚರಣೆಯಲ್ವಾ? ಸರಿ, ಈಗ ಪವಿತ್ರ ದೇವಸ್ಥಾನಗಳ ಆವರಣದಿಂದ ಸ್ವಲ್ಪ ಹೊರಗೆ ಬರೋಣ. ಬಂದು ಗೋಕರ್ಣದ ಇನ್ನೊಂದು ಮುಖವನ್ನ ನೋಡೋಣ. ಸೂರ್ಯ, ಮರಳು ಮತ್ತು ಸಮುದ್ರ, ಈ ಮೂರು ಸೇರಿ ಸೃಷ್ಟಿಸಿರೋ ಸುಂದರವಾದ ಬೀಚ್ಗಳ ಕಡೆಗೆ ನಮ್ಮ ಪಯಣವನ್ನ ಮುಂದುವರಿಸೋಣ. ಗೋಕರ್ಣದ ಬೀಚ್ಗಳ ಸ್ಪೆಷಾಲಿಟಿ ಏನ್ ಗೊತ್ತಾ? ಒಂದೊಂದು ಬೀಚ್ಗೂ ತನ್ನದೇ ಆದ ವಿಶೇಷತೆ ಇದೆ. ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಹಾಟೆ. ಓಂ ಬೀಚ್ ವಾಟರ್ ಸ್ಪೋರ್ಟ್ಸ್ಗೆ ಫೇಮಸ್. ಕುಡ್ಲೆ ಬೀಚ್ನಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಸ್ವಲ್ಪ ಅಡ್ವೆಂಚರ್ ಬೇಕು ಅಂದ್ರೆ ಹಾಫ್ ಮೂನ್ ಬೀಚ್ಗೆ ಚೆಕಿಂಗ್ ಹೋಗ್ಬೋದು. ಇಲ್ಲ, ಇವೆಲ್ಲ ಬೇಡ, ಪೂರ್ತಿ ಪ್ರಕೃತಿಯ ಮಡಿಲಲ್ಲಿ ಒಂದಾಗ್ಬೇಕು ಅನ್ಸಿದ್ರೆ ಪ್ಯಾರಡೈಸ್ ಬೀಚ್ನಲ್ಲಿ ಕ್ಯಾಂಪಿಂಗ್ ಮಾಡೋಕೆ ಅವಕಾಶ ಇದೆ. ನೋಡಿ, ಇದೇ ಕಾಂಟ್ರಾಸ್ಟ್ ಗೋಕರ್ಣದ ನಿಜವಾದ ಆಕರ್ಷಣೆ. ಒಂದ್ ಕಡೆ ಸೂರ್ಯಾಸ್ತ ನೋಡ್ತಾ ಜನರ ಜೊತೆ ಬೆರೆಯೋಕೆ ಹೇಳಿ ಮಾಡಿಸಿದ ಕುಡ್ಲೆ ಬೀಚ್, ಮತ್ತೊಂದ್ ಕಡೆ ಈ ಪ್ರಪಂಚದಿಂದನೇ ನಾವು ದೂರ ಇದೀವಿ ಅನ್ನೋ ಹಾಗೆ ಭಾಸವಾಗುವ ಪ್ಯಾರಡೈಸ್ ಬೀಚ್ನ ಏಕಾಂತ. ಎರಡೂ ಅನುಭವ ಇಲ್ಲೇ ಸಿಗುತ್ತೆ. ಆದ್ರೆ ಓಂ ಬೀಚ್ ಅದ್ರ ಕಥೆಯೇ ಬೇರೆ. ಇಲ್ಲಿ ಗೋಕರ್ಣದ ಆ ಎರಡು ಪ್ರಪಂಚಗಳು ಅಂದ್ರೆ ಆಧ್ಯಾತ್ಮಿಕ ಮತ್ತು ನೈಸರ್ಗಿಕ ಲೋಕ ಅಕ್ಷರಶಃ ಒಂದಾಗಿ ಹೋಗಿವೆ. ಹೇಗೆ ಅಂತೀರಾ? ಯಾಕಂದ್ರೆ ಈ ಬೀಚ್ನ ಆಕಾರವೇ ಪವಿತ್ರವಾದ ಓಂ ಚಿಹ್ನೆಯನ್ನ ಹೋಲುತ್ತೆ. ಇದಕ್ಕಿಂತ ಅದ್ಭುತವಾದ ಸಂಗಮ ಇನ್ನೆಲ್ಲಿ ಸಿಗುತ್ತೆ ಹೇಳಿ? ಹಾಗಾದ್ರೆ ಈ ಎರಡು ಪ್ರಪಂಚಗಳನ್ನ ಅನುಭವಿಸೋಕೆ ಒಂದು ಪರಿಪೂರ್ಣ ಪ್ರವಾಸವನ್ನ ಹೇಗೆ ಪ್ಲಾನ್ ಮಾಡೋದು? ಗೋಕರ್ಣ ತಲುಪೋದು ಅಷ್ಟೇನೂ ಕಷ್ಟದ ಕೆಲಸವಲ್ಲ. ರೈಲಿನಲ್ಲಿ ಬರೋದಾದ್ರೆ ಹತ್ತಿರದಲ್ಲೇ ಅಂಕೋಲಾ ಮತ್ತು ಗೋಕರ್ಣ ರೋಡ್ ಸ್ಟೇಷನ್ಗಳಿವೆ. ಫ್ಲೈಟ್ನಲ್ಲಿ ಬರೋ ಪ್ಲಾನ್ ಇದ್ರೆ ಗೋವಾದ ಡಬೋಲಿಂ ಏರ್ಪೋರ್ಟ್ ಹತ್ತಿರದಲ್ಲಿದೆ. ಇನ್ನು ಬೆಂಗಳೂರು, ಮಂಗಳೂರಿನಂತಹ ಪ್ರಮುಖ ನಗರಗಳಿಂದ ಡೈರೆಕ್ಟ್ ಬಸ್ ವ್ಯವಸ್ಥೆ ಕೂಡ ಇದೆ. ಸೊ ಪ್ರಯಾಣಕ್ಕೆ ಬೇಕಾದಷ್ಟು ಆಯ್ಕೆಗಳಿವೆ. ಆದ್ರೆ ಗೋಕರ್ಣದ ಅನುಭವ ಕೇವಲ ಆ ಪಟ್ಟಣಕ್ಕೆ ಸೀಮಿತವಾಗಿಲ್ಲ. ಸ್ವಲ್ಪ ಸಮಯ ಮಾಡಿಕೊಂಡು ಸುತ್ತಮುತ್ತ ನೋಡಿದ್ರೆ ಇನ್ನಷ್ಟು ಅದ್ಭುತವಾದ ಜಾಗಗಳು ನೋಡೋಕೆ ಸಿಗುತ್ತವೆ. ಉದಾಹರಣೆಗೆ, ಗೋಕರ್ಣದಿಂದ ಕೇವಲ 21 ಕಿಲೋಮೀಟರ್ ದೂರ ಹೋದ್ರೆ ಸಾಕು, ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಮಿರ್ಜಾನ್ ಕೋಟೆ ಸಿಗುತ್ತೆ. ಅದರ ವಾಸ್ತುಶಿಲ್ಪ ನಿಜಕ್ಕೂ ನೋಡ್ಲೇಬೇಕಾದದ್ದು. ಇನ್ನು ಸ್ವಲ್ಪ ದೂರ ಹೋಗೋಣ, ಅಂದ್ರೆ ಸುಮಾರು 48 ಕಿಲೋಮೀಟರ್. ಅಲ್ಲೇ ಸಿಗುತ್ತೆ ಯಾಣ ಗುಹೆಗಳು. ನೋಡಿದ್ರೆ ಇದನ್ನ ಪ್ರಕೃತಿಯೇ ಕೆತ್ತಿದ ಒಂದು ಅದ್ಭುತ ಶಿಲ್ಪ ಅನ್ಸುತ್ತೆ. ಟ್ರೆಕಿಂಗ್ ಇಷ್ಟಪಡೋರಿಗಂತೂ ಇದು ಸ್ವರ್ಗ ಇದ್ದ ಹಾಗೆ. ಇನ್ನು ಉಳಿದುಕೊಳ್ಳೋ ವಿಷಯಕ್ಕೆ ಬಂದ್ರೆ ಅದ್ರ ಬಗ್ಗೆ ಚಿಂತೆಯೇ ಬೇಡ.
ಲಕ್ಸುರಿ ರೆಸಾರ್ಟ್ಸ್ಗಳಿಂದ ಹಿಡಿದು ಬಜೆಟ್ ಹೋಟೆಲ್ಗಳವರೆಗೂ ಅಷ್ಟೇ ಅಲ್ಲ, ಮನೆಯ ವಾತಾವರಣ ಕೊಡುವ ಹೋಮ್ ಸ್ಟೇಗಳವರೆಗೂ ಗೋಕರ್ಣದಲ್ಲಿ ಪ್ರತಿಯೊಂದು ಬಜೆಟ್ಗೂ ಸರಿಹೊಂದುವ ಆಯ್ಕೆಗಳು ಸಾಕಷ್ಟಿವೆ. ಒಂದು ವಿಷಯ ನೆನಪಿಡಿ, ಗೋಕರ್ಣದ ಪ್ರವಾಸ ಅಲ್ಲಿನ ಊಟದ ರುಚಿ ನೋಡದೆ ಪೂರ್ತಿಯಾಗೋದಿಲ್ಲ. ಸಮುದ್ರದಿಂದ ಆಗತಾನೇ ಹಿಡಿದು ತಂದ ಫ್ರೆಶ್ ಸೀಫುಡ್, ಅದರ ಜೊತೆಗೆ ಅಪ್ಪಟ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡಿಗೆ, ಆಹಾ, ಇದೇ ಅಲ್ಲಿನ ಸ್ಪೆಷಲ್. ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ, ಗೋಕರ್ಣಕ್ಕೆ ಹೋದಾಗ ಆಧ್ಯಾತ್ಮಿಕ ಪ್ರಯಾಣ ಮತ್ತು ಸಾಹಸದ ಪ್ರಯಾಣದ ನಡುವೆ ಒಂದನ್ನ ಆಯ್ಕೆ ಮಾಡ್ಕೋಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಲ್ಲಿ ಇವೆರಡೂ ಒಂದೇ ತೀರದಲ್ಲಿ ಬಂದು ಸಂಧಿಸ್ತವೆ. ಬಹುಶಃ ನಮ್ಮೆಲ್ಲರೊಳಗೂ ಇರುವ ಈ ಎರಡು ಪ್ರಪಂಚಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಗೋಕರ್ಣ ಒಂದು ದಾರಿ ತೋರಿಸಬಹುದು.